ಎಲ್ಲವ್ರಿ ಡ್ಯೂಟಿಗೆ ಬರಕ್ಕಿಲ್ವ ಅವರು ಎಷ್ಟೊತ್ತು ಬರ್ತಾರೆ ಡ್ಯೂಟಿಗೆ ಮೀಟಿಂಗು ಯಾವ ಮೀಟಿಂಗು ಯಾವ ಮೀಟಿಂಗ್ ಹೋಗೋರೆ ಎಲ್ಲ ಮೂಗು ಮುಚ್ಕೊಂಡು ಓಡಾಡ್ತವ್ರೆ. ಹೌದು ಸರ್, ಅದೇ ಪಕ್ಕದ ಕ್ಲೀನ್ ಮಾಡೋರು ಯಾರು? ಪಕ್ಕದ ನೋಡಿ ಸರ್, ಕ್ಲೀನ್ ಮಾಡೋರು ಕರೀಲಿ. ಏನ್ ತಂದಾಕ್ತಾರೆ? ಏನಾಯ್ತು ಹೇಳಿ, ಯಾರು ಕ್ಲೀನ್ ಮಾಡೋರು? ಯಾರು ನಿಮ್ಮ ಎಂಟವ್ರು ಯಾರು? ಕೋರ್ಟ್ ಕೇಸ್ ಏನು ಕೋರ್ಟ್ ಕೇಸ್ ಹೊರಗೆ ಏನು ಕೇಸ್ ಐತೆ ಕೋರ್ಟಲ್ಲಿ? ಹಲೋ, ಹಾಂ, ಫಾಲೋ ಮಾತಾಡ್ತಾ ಇದ್ದೀನಿ ರೀ. ನಮಸ್ಕಾರ ರೀ. ಏನ್ರಿ ಇದು ಅವ್ಯವಸ್ಥೆಗಳು? ಹಾಂ, ಎಲ್ಲಿದ್ದೀರಾ ನೀವು? ಏನು ವಾಟ್ ಇಸ್ ದಿಸ್ ಮೇಡಮ್? ದಿಸ್ ವೆರಿ ತುಂಬ ಕೆಟ್ಟ ಸ್ಮೆಲ್ ಇದೆಯಲ್ಲ ಮೇಡಮ್ ಇಲ್ಲಿ. ಹೆಂಗೆ ನಾನು ಮಾತಾಡ್ಬೇಕಾದ್ರೆ ಮುಚ್ಚಿರ್ಬೇಕು. ನಾನು ಮಾತಾಡ್ತಾ ಇದ್ದೀನಿ, ನಾನು ಮಾತಾಡ್ತೀನಿ ಆಮೇಲೆ ಹಲೋ, ಏನ್ರಿ 10 ಗಂಟೆಗೆ ಯಾಕೆ ಕೊಟ್ರಿ? ಇನ್ನು 10 11 ಗಂಟೆ ಏನ್ ಕೊಟ್ರಿ ಇಲ್ಲಿ? ಏನ್ ಕೋರ್ಟಲ್ಲಿ ಏನ್ ಕೇಸು? ಇದೇನ್ರಿ ವ್ಯವಸ್ಥೆ ಹಿಂಗೈತಲ್ಲ? ಅವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕಂತ ಪೇಷಂಟ್ ಒಂದು ಐಸೋಲೇಷನ್ ವಾರ್ಡ್ ಇರುತ್ತೆ. ಎಲ್ಲ ಕಡೆ ಪೋಸ್ಟ್ ಆಫ್ ಕೇಸಸ್ ಇದೆ. ಪೋಸ್ಟ್ ಆಫ್ ಕೇಸಸ್ ಹಂಗಂತ ಈಗ ಬೇರೆಯವ್ರಿಗೆ ಅವರಿಂದ ಬೇರೆಯವ್ರಿಗೆಲ್ಲ ನೀವು ತೊಂದರೆ ಕೊಟ್ಕೊಂಡು ಹೆಂಗ್ ಮಾಡ್ತೀರಾ ನೀವು? ಯು ಶುಡ್ ಪ್ಲಾನ್ ಫಾರ್ ದಟ್. ನಮ್ಗೆ ಏನಾರ ಇದ್ರೆ ಸಮಸ್ಯೆ ನನ್ಗೆ ಹೇಳ್ಬೇಕಲ್ವಾ? ವಾಟ್ ಯು ನೀಡ್ ಅಂತ ಹೇಳ್ಬೇಕಲ್ಲ ನಮ್ಗೆ. ಏನು ಹೇಳಿದೆ ಮೇಡಮ್? ಅಂತ ಬಿಟ್ಟು ಇನ್ನು ಪಬ್ಲಿಕ್ ಇಲ್ಲಿ ಇಲ್ಲೇ ಕೊಡಿರಿ. ಬೇರೆ ಕಡೆ ಇಡಬೇಕು. ಏನ್ ಮಾಡ್ಬೇಕು? ಬೇರೆ ಕಡೆ ಜಾಗನೇ ಇಲ್ವಂದ್ರೆ ಏನ್ ಮೇಡಮ್ ಈ ತರ ಮಾತಾಡ್ತಾರೆ? ಬನ್ನಿ ನೋಡೋದು. ನೋಡಿ, ನೀವು ಈ ತರ ಮಾಡಿದ್ರೆ ಹೆಂಗೆ? ನೀವು ಹಾಸ್ಪಿಟ್ಲಲ್ಲಿ ಬೇರೆ ಮೇಲ್ಗಡೆ ಎಲ್ಲೂ ಜಾಗ ಇಲ್ವಾ? ಬನ್ನಿ ನೋಡೋಣ, ಮೇಲ್ಗಡೆ ತೋರಿಸೋದು ಎಲ್ಲೆಲ್ಲ ಹೋಗ್ತಿಲ್ಲ. ನೀವು ಇನ್ಚಾರ್ಜ್ ಇದು ಇಲ್ಲ ಬನ್ನಿ. ಇದೆಲ್ಲ ಖಾಲಿ ಐತಾನೆ. ಆದರೆ ಆಪರೇಷನ್ ಸ್ವಲ್ಪ ಪೇಷಂಟ್ಸ್ ಆಗ್ತೀವಿ ಸರ್. ಸಪ್ರೇಟ್ ಪೇಷಂಟ್ ಹಾಕ್ಬೇಕ್ರಿ. ಸಪ್ರೇಟ್ ಚಿಕ್ಕದು ಯಾವ್ದು ಇಲ್ವೇ? ಯಾವ್ದು ಇಲ್ಲ ಚಿಕ್ಕದು. ನೀವು ಮನ್ಸು ಮಾಡಿದ್ರೆ ಆಯ್ತದೆ. ಮನ್ಸು ಮಾಡ್ಬೇಕು ನೀವು. ಇಲ್ಲಿದೆ ಒಂದು ಹೇಳ್ಕೊಡ್ತೀವಲ್ಲ ಸಮಸ್ಯೆ ನೀಟಾಗೈತಾ? ಇಲ್ಲಿ ಎಲ್ಲ ಪೋಸ್ಟ್ ಆಫ್ ಕೇಸ್ ಡೆಲಿವರಿ ಕೇಸಸ್ ಎಲ್ಲ ಆಗಿರೋದು. ಅದು ಇಲ್ಲಿ ಹಾಕಕ್ಕೆ ಬರೋದಿಲ್ಲ ಆಪರೇಷನ್. ಆಯ್ತು, ಬೇರೆ ಜಾಗ ಹುಡುಕ್ಬೇಕು ಮೇಡಮ್. ಇದು ಐಸೋಲೇಷನ್ ವಾರ್ಡ್
ಸ್ವಲ್ಪ ಎಲ್ಲರೂ ಸ್ಟಾಪ್ ಮಾಡಿಬಿಡಿ ಇದೆ ನೀವು ಓಕೆನಾ ಸ್ಟಾಪ್ ಮಾಡಿಬಿಡಿ ವ್ಯಾಕ್ಸಿನ್ ಇಷ್ಟು ಕೊಡ್ಬೇಕಾ ಈಗ ಏನಾಗಿದೆ ಇದು ಒಂದು ವಾರ್ಡ್ ಅವ್ರು ಯಾವ ಕಡೆ ಹೋಗ್ರು ನೀರು ಇನ್ನೂ ಪೇಷಂಟ್ಸ್ ಇದೆ ಇದೇ ವಾರ್ಡ್ ಇದು What is this? ನಮಸ್ಕಾರ ಆಯ್ತು ನೋಡ್ಕೋತಾರ ತಲೆಕೆಡಿಸ್ಕೊಬೇಡ ಇಲ್ಲಿ ಐಸು ಮತ್ತೆ ಡಯಾಲಿಸಿಸ್ ಸರ್ ಇದು ಈ ಕಡೆ ICU ಡಯಾಲಿಸಿಸ್ ಎಲ್ಲಿ ಎಲ್ಲಿ ಬನ್ನಿ ಅಷ್ಟೇನಾ ಅಷ್ಟೇ ಸರ್ ವಾರ್ಡ್ ಯಾವುದಿಲ್ಲ ಯಾರು ಮಾಡ್ತಾರೆ ಏನಪ್ಪ ಮೀಟಿಂಗ್ ಈಗ ಬಂದ್ರೆ ಆಯ್ತು ಸರಿ ಬಂದು ಡ್ಯೂಟಿ ಮಾಡ್ತಾರೆ ಕೆಳಗಡೆ ವಾರ್ಡ್ ಚೆನ್ನಾಗಿಲ್ಲ ಮಾಡವ್ರೆ ಸಿಂಗಲ್ ಪೇಷಂಟ್ ಹಾಕಕ್ಕೆ ಎಷ್ಟು ಬೇಕು ಆ ಥರ ಎಷ್ಟು ಬೇಕು ಇನ್ನೊಂದು ಪೇಷಂಟ್ ಕೂಡ ಬಿಟ್ಟು ನಾವು ಕಡೆ ತಗೊಂಡು ಹಾಕಿದ್ದಾರೆ ಯಾರು ಇಂಜಿನಿಯರ್ ಏನು ನೋಡೋದು ಯಾರು ಇಂಜಿನಿಯರ್ ಏನೋ ಸ್ವಲ್ಪ ವಯಸ್ಸು ಯಾರು ಮೇಡಮ್ ಈಗ ನಿಮ್ಮ ಡಾಕ್ಟ್ರಿಗೆ ಏನೇನು ಪ್ರಾಬ್ಲಮ್ ಇದೆ ಅಂತ ಎಲ್ಲ ಒಂದು ನೋಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಕ್ ನಾನು ಬರ್ತೀನಿ, ಒಂದು ಮೀಟಿಂಗ್ ಮಾಡೋಣ. ಏನೇನು ಸಮಸ್ಯೆ ಇದೆ ಅದು ನೋಡಿ. ಈ ಥರ ಎಲ್ಲ ಇದ್ದಾಗ ನಾವು ಏನು ಮಾಡಬೇಕು, ಅದಕ್ಕೇನು ಪ್ರಾವಿಷನ್ ಮಾಡಬೇಕು ಅಂತ ಮಾಡಿಬಿಟ್ಟು ಮಾಡೋಣ. ನೀವು ಒಂದು ಕ್ಲೀನಾಗಿ ನೋಟ್ ಡೌನ್ ಮಾಡಿಕೊಂಡು ಡಾಕ್ಟ್ರಿಗೆ ಹೇಳಿ ನಾನು ಬರ್ತೀನಿ. ಏನೇ ನಿಮ್ಮ ಕ್ಲೀನ್ ಮಾಡೋಣ. ಎಲ್ಲ ನಿಮ್ಮೆಲ್ಲ ಎಷ್ಟು ಜನ ಬರೀ ಇಲ್ಲಿ ಎಷ್ಟು ಜನ ಕೊಡ್ಬೇಕು ನೀನು? ಏ ಇರಪ್ಪ ಅವ್ರು ಎಷ್ಟು ಜನಕ್ಕೂ ಆರ್ಡ್ರ್ ಎಷ್ಟು ಜನ ಸರ್ ಗ್ರೂಪ್ಗೆ 12 ಜನ 8 ಜನ 4 ಒಟ್ಟಿಗೆ 10 ಜನ ಇದ್ದಾರೆ. ಇಲ್ಲಿ ಕರೀರಿ ಎಷ್ಟು ಜನ? ಎಷ್ಟು ಜನ ಅವ್ರು ಕರೆಕ್ಟ್ ನಾ ಎಷ್ಟಂತ ಸುಮ್ಮನೆ ಕತೆ ಹೇಳ್ತೀರಾ? ನಾನು ಜನ ಬಿಡ್ಬಿಡೋದು, ಕಾಸು ಮಾಡ್ಕೊಳ್ಳೋದು. ಕರೀಲಿ ಯಾರ ಏನಿಲ್ಲ ಅಣ್ಣ, ಕರಿ ಯಾರ ಇಲ್ಲಿ ಏನ್ ಬೇಕು, ಏನು ನೋಡಿ, ಇದೆಲ್ಲ ಸ್ಮೆಲ್ ಐತೆ, ಯಾವ ತರ ಪ್ಲಾನ್ ಮಾಡಬೇಕು, ಏನು ಇವೆಲ್ಲ ನೋಡ್ಬೇಕಲ್ಲ ಡಾಕ್ಟರ್. ಯಾರಿಲ್ಲ ಎಲ್ಲೇ ಹೋದ್ರೆ ಮ್ಯಾನೇಜರ್ ಮಾಡಿದ್ರೆ ಬೈಕ್ ಎಲ್ಲ ಜನ ಮುಗಿತಾರೆ ಕೇಳಿಸಿ. ಮೇಡಮ್ ಈಗ ರಿಪೇರ್ ವರ್ಕ್ಗೆ ದುಡ್ಡು ಕೊಡ್ತಾರೆ. ಏನೇನು ಮಾಡಬೇಕು ನೀವು ಕ್ಲೀನಾಗಿ ನನಗೆ ಪಟ್ಟಿ ಮಾಡ್ಕೊಂಡು ನಾನು ಚೀಫ್ ಇಂಜಿನಿಯರ್ ಕರ್ಕೊಂಡ್ಬರ್ತೀನಿ. ನೀಟಾಗಿ ಏನೇನು ರಿಪೇರ್ ಆಗಬೇಕು, ಏನಾಗಬೇಕು
ಆಮೇಲೆ ಈ ಥರ ಪೇಷಂಟ್ಸ್ಗಳಿಗೆ ನಾವು ಏನು ಪ್ರಾವಿಷನ್ ಮಾಡಬೇಕು ಅದೆಲ್ಲನೂ ನಮಗೆ ಒಂದು ಲಿಸ್ಟ್ ಮಾಡಿಕೊಡಿ, ಅದನ್ನು ಶುರು ಮಾಡಿಸ್ತೀನಿ ಈಗ ಇನ್ನೊಂದು ತಿಂಗಳಲ್ಲಿ. ಹಾಂ, ಇದ್ಯಾರು ಇವ್ರವ್ರಲ್ಲ ಟ್ರೈನೀಸ್ ಯಾರು ಇವರು? ಅವರು ಸಪ್ತಗಿರಿ ಮೆಡಿಕಲ್ ಕಾಲೇಜಿಂದ ಸ್ಟೂಡೆಂಟ್ ಇಂಟರ್ನ್ಶಿಪ್ ಏನು ಕೆಲಸ ಮಾಡ್ತಾರೆ ಅವರು? ಪೇಷಂಟ್ ಅವರು ಡಾಕ್ಟರ್ಸ್ ಅವ್ರು ಡಾಕ್ಟ್ರು. ಓಕೆ, ಇಲ್ಲೇ ಇದ್ದವ್ರು ಇಲ್ಲಿ ಇದ್ರಲ್ಲ ಒಂದು ಇಬ್ಬರು ಇದ್ದವ್ರು ಅವನು ಎಲ್ಲ ಕರಿಯ ಬರೆಯ ಎಲ್ಲಿದ್ಯಪ್ಪ ನೀನು? ಎಷ್ಟು ಜನ ಅವ್ರೆ? 4 ಜನ ಅವ್ರೆ. ಒಬ್ರು ಸೆಕೆಂಡ್ ಶಿಫ್ಟ್ ಗೊತ್ತಾರಣ 2 ಗಂಟೆಯಿಂದ. ಇವರು ನೀವು ಎಷ್ಟು ಜನ ಇದ್ದೀರಾ ಇಲ್ಲಿ? 5 ಜನ ಇದ್ದೀರಾ? 4 2 6 ಒಟ್ಟು 8 ಜನ ಅವ್ರು. 8 ಜನ ಅವ್ರು. ಎಲ್ಲ ನನಗೆ ಆದೇಶ ಬೇಕು. ಈಗ 8 ಜನ ಇರೋದ್ರಲ್ಲಿ 4 ಜನ ಇಲ್ಲಿದ್ದಾರೆ, 5 ಜನ. ನನಗೆ ಎಷ್ಟು ಜನ ವರ್ಕ್ ಮಾಡ್ತಾರೆ ಅಂತ ಎವ್ರಿ ಡೇ ಐ ವಾಂಟ್ ಟು ನೋ. ಆಮೇಲೆ ಅವ್ನಿಗೆ ಬಿಲ್ ಮಾಡೋಕ್ಕಿಂತ ಮುಂಚೆ ನನ್ನ ಹತ್ರ ಬಂದು ನೀವು ಚರ್ಚೆ ಮಾಡ್ಬಿಟ್ಟು ಬಿಲ್ ಮಾಡ್ಬೇಕು. ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಬಿಲ್ಲು ಇದಕ್ಕಿಂತ ಮನೆಗೆ ಕಳಿಸ್ತೀನಿ, ಬರ್ತೀನಿ, ಮೀಟಿಂಗ್ ಮಾಡ್ತೀನಿ ನಾನು. ಹಾಂ, ಆಯ್ತಾ? ಎಷ್ಟು ಸಂಬಳ ಕೊಡ್ತಾರೆ ಅವ್ರಿಗೆ? ಈಗ 12,000 ಕೊಡ್ತಾರೆ. ಮಿನಿಮಮ್ ವೇಜಸ್ ಕೊಡ್ಬೇಕಾಗುತ್ತೆ ಅವ್ರಿಗೆ. ಮಿನಿಮಮ್ ವೇಜಸ್ ಎಷ್ಟು? ಆಯ್ತು, ಮಿನಿಮಮ್ ವೇಜಸ್ ಎಷ್ಟು ಅಲ್ಲ? ವಾಟ್ ಸ್ಟಡಿ ದಟ್ ಅಲ್ವಾ? 12,000 ಗ್ಯಾರಂಟಿ ಎಲ್ಲ ರೆಡಿ ಮಾಡಿ ಒಂದು ರಿಪೋರ್ಟ್ ರೆಡಿ ಮಾಡಿಕೊಡ್ರಿ. ಅವ್ರಿಗೆ ಹೇಳಿದ್ದೀನಿ, ಅವ್ರೇನೋ ಕೋರ್ಟ್ಗೆ ಹೋಗೋರಂತೆ ರೆಡಿ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವೀಕ್ ಬರ್ತೀನಿ. ನನಗೆಲ್ಲ ಡೀಟೇಲ್ಸ್ ಬೇಕು. ಸರಿ, ಆಯ್ತು. ಎಷ್ಟು ಜನ ಬಂದವ್ರಂತ ನೋಟಿಸ್ ಬೋರ್ಡ್ ಹಾಕಿದ್ಯಾ? ಇಲ್ಲ, ಅಟೆಂಡೆನ್ಸ್ ಬೋರ್ಡ್ ಹಾಕ್ಬೇಕಾನೆ ನೀನು. ಅಟೆಂಡೆನ್ಸ್ ನೋಟಿಸ್ ಬೋರ್ಡ್ ಹಾಕ್ಬೇಕು. ಯಾರು ಏನೇನು ಕೆಲಸ ಮೇಡಮ್, ನಿಮ್ ಜ್ಞಾನ ಪ್ರಕಾಶ್ ಹೇಳಿ ನೋಟಿಸ್ ಬೋರ್ಡ್ ಅಲ್ಲಿ ಇರಬೇಕು. ಯಾರ್ಯಾರು ಇವತ್ತು ಏನೇನು ಕೆಲಸ ಮಾಡ್ತಾರೆ, ನಾಳೆ ಯಾರ್ಯಾರು ಏನೇನು ಕೆಲಸ, ಎಷ್ಟು ಜನ ಯಾವ್ಯಾವ ಡ್ಯೂಟಿಲಿ ಅವ್ರೆ ಎಲ್ಲ ಬರೆದು ಹಾಕ್ಬೇಕು ನೋಟಿಸ್ ಬೋರ್ಡ್ ಅಲ್ಲಿ. ಡ್ಯೂಟಿ ಶಿಫ್ಟ್ ವೈಸ್ ಹಾಕಿರ್ತೀವಿ ಸರ್, ಬರ್ದಿರ್ತೀವಿ. ಇವ್ರದ್ದು ಹಾಕ್ಬೇಕು. ಯಾರ್ಯಾರು ಎಲ್ಲೆಲ್ಲ ಅಲಾಟ್ ಮಾಡಿದ್ದೀರಾ, ಯಾರ್ಯಾರು ಎಲ್ಲೆಲ್ಲಿ ಕೆಲಸ ಮಾಡ್ತಾವ್ರೆ, ಎಲ್ಲೆಲ್ಲಿ ಕ್ಲೀನ್ ಮಾಡ್ತಾವ್ರೆ, ಏನ್ ಮಾಡ್ತಾವ್ರೆ ಎಲ್ಲ ಇವ್ರದ್ದು ಹಾಕ್ಬೇಕು. ನನಗೆ ಸಮಸ್ಯೆದೆಲ್ಲ ಪಟ್ಟಿ ಮಾಡ್ಕೊಂಡು ನನಗೆ ಹೇಳಿ. ನಿಮ್ಮ ಡಾಕ್ಟರ್ಗಳೆಲ್ಲ ಬಂದವ್ರಾ? ಸರಿಯಾಗಿ ಮಾಡ್ರ ನೀವು. ಇರೋವ್ರೆ ಸರಿಯಾಗಿ ಮಾಡಲ್ಲ ಸುಮ್ಮನೆ ಕಥೆ ಹೇಳ್ತಾರೆ. ಏನೋ ಚೆನ್ನಾಗಿದ್ಯಾ? ಇಲ್ಲ, ಸರ್ಕಾರದಲ್ಲಿ ಇಲ್ಲ. ಏನು ಮಾಡೋಕ್ಕಾಗಲ್ಲ, ಬಂದ್ರೆ ಹಾಕ್ಸ್ಕೊಂಡು ಇರೋದೇ ಕ್ಲೀನಾಗಿ ಮೇಂಟೈನ್ ಮಾಡಿದ್ರೆ ಎಲ್ಲ ರೆಡಿ ಮಾಡಿ ಮೀಟಿಂಗ್ ಮಾಡ್ತೀನಿ. ಅವೆಲ್ಲ ಮೀಟಿಂಗ್ ಮಾಡಿ ಮಾಡೋಣ. ಏನ್ ರೇಟ್ ಇದು? ಏನ್ ಸಮಸ್ಯೆ ಎಲ್ಲ ಇದೆಯಾ? ಏನ್ ಸಮಸ್ಯೆ? ಜನರಿಕ ಇದು ಮಾಮೂಲಿ ಮೆಡಿಸಿನ್ ಎಲ್ಲ ಸ್ಟಾಕ್ ಎಲ್ಲ ಮೇಂಟೈನ್ ಮಾಡಿದ್ದೀರಾ? ಕೊಡಿಲಿ, ಯಾವ್ದು ಬೇಕು ಕೊಡಿಸ್ತೀನಿ. ದಾನಿಗಳಿಂದ ಕೊಡಿಸ್ತೀನಿ, ಕೊಡ್ರಿ. ಇಲ್ಲಿ ನಿಮ್ಗೆ ಯಾವ ಶಾರ್ಟೇಜ್ ಐತೆ, ಯಾವ ಡಿಮ್ಯಾಂಡ್ ಐತೆ ನಾನು ಕೊಡಿ. ದಾನಿಗಳ ಕೊಡ್ತೀನಿ, ಕೊಡಿ. ನನಗೆ ಎಷ್ಟು ಬೇಕು, ಎಷ್ಟು ಡಿಮ್ಯಾಂಡ್ ಇದೆ, ನಿಮ್ಗೆ ಎಷ್ಟಿದೆ ಅಂತೆಲ್ಲ ನೋಡಿ ಮಾಡ್ಕೊಡಿ. ಈಗ ಮೇಡಮ್ ಈಗ ಆ ಥರ ಪೇಷಂಟ್ಸ್ ಬಂದ್ರೆ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ತೀರ್ಮಾನ ತಗೋಬೇಕು. ಸಪ್ರೇಟ್ ಅವ್ರಿಗೆ ಒಂದು ಸಪ್ರೇಟ್ ಮಾಡಿ, ಬ್ಯಾಕ್ ಸೈಡ್ ಅವ್ರು ಮಾಡಿ, ಅಲ್ಲಿಂದ ಬಂದು ಅಲ್ಲೇ ಹೋಗಿ ಮಾಡೋಣ. ಯೂಜುಡಿ ಬಗ್ಗೆ ಯಾರಿಲ್ವನ? ಅವರೆಲ್ಲ ಇಟ್ಕೋಗೋರಂತ ಮಂಚ ಮೇಲೆ ಹೋಗೋರೆ. ಗುರು ಸುಂದಿರಪ್ಪ, ನಾನೇ ಮಾಡ್ತೀನಿ. ನಾನು ಇದನ್ನ ಸರ್ವೆ ಮಾಡಕ್ಕೆ ಹೇಳಿದ್ದೀನಿ ಲೆವೆಲ್. ಇವರು ಕೆಳಗಡೆ ತಗೊಂಡೋಗಿ ಮಾಡ್ಬಿಟ್ಟು ನಾವು ಇದನ್ನ ಅದೇ ಸಮಸ್ಯೆ ಆಗಿರೋದು. ಸರಿಯಾಗಿ ಬೈಲೌಟ್ ಆಯ್ತಾ ಇಲ್ಲ. ಅದಕ್ಕೆ ನಾನು ಬ್ಯಾಕ್ ಸೈಡಿಂದ ಕೆಳಗಡೆ ಕನೆಕ್ಷನ್ ಕೊಡಕ್ಕೆ ಹೇಳಿದ್ದೀನಿ. ಅಲ್ಲಿ ಬ್ಯಾಕ್ ಸೈಡಿಂದ ತಗೊಂಡೋಗಿ ಕೆಳಗಡೆ ಅಲ್ಲೆಲ್ಲ ಕನೆಕ್ಷನ್ ಕೊಡಿ ಅಂತ ಹೇಳಿದ್ದೀನಿ. ಅವ್ರು ಸರ್ವೆ ಮಾಡಕ್ಕೆ ಹೇಳಿದ್ದೀನಿ. ನಾನು ನೆಕ್ಸ್ಟ್ ವೀಕ್ ಅವ್ರನ್ನೂ ಕಳಿಸ್ತೀನಿ, ಯೂಜುಡಿ ಅವ್ರನ್ನು ಕ್ಲಿಯರ್ ಮಾಡಿಸ್ತೀನಿ.
ಮೇಡಮ್ ಸ್ವಲ್ಪ ನೋಡಿ ಎಲ್ಲ ಪಟ್ಟಿ ಮಾಡ್ಕೊಂಡು ಬರ್ತೀನಿ. ಕರ್ಕೊಂಡ್ ಬರ್ತೀನಿ. ಏನೇನು ಆಗ್ಬೇಕು ಅವೆಲ್ಲ ಡೀಟೇಲ್ಸ್ ಅವ್ರದ್ದು ಇವ್ರದ್ದು ಅಷ್ಟೇ ಕ್ಲೀನ್ ಮಾಡೋದು. ಡೈಲಿ ನೀವು ಡ್ಯೂಟಿಗೆ ನೋಟಿಸ್ ಬೋರ್ಡಲ್ಲಿ ಎಷ್ಟು ಜನ ಬರ್ತಾರೆ ಏನಾಗ್ಬೇಕು ನೋಟಿಸ್ ಬೋರ್ಡಲ್ಲಿ ಹಾಕ್ಬೇಕು ನೀವು. ಯಾರಿಗಾರ ಒಬ್ರು ವಯಸ್ಸು ಎಲ್ಲಾರ್ದು ನರ್ಸ್ಗಳು ಈಗ ಇವರು ಇಂಟರ್ನ್ಶಿಪ್ ಮಾಡಕ್ ಬಂದವ್ರೆ ಯಾರೋ ಇವರು ಅವ್ರದ್ದು ಹಾಕ್ಬೇಕು. ಅವ್ರೆಲ್ಲೆಲ್ಲ ಅಲಾಟ್ ಮಾಡಿದ್ರೆ ಅವ್ರೆಲ್ಲ ಕೆಲಸ ಮಾಡ್ತಾವ್ರೆ ಅವ್ರದ್ದು ಹಾಕ್ಬೇಕು ನೀವು. ಒಂದು ನೋಟಿಸ್ ಬೋರ್ಡ್ ಅಂತಂದ್ರೆ ಈ ಇಡೀ ವ್ಯವಸ್ಥೆ ಯಾರು ಏನೇನು ಮೇಂಟೈನ್ ಮಾಡ್ತಾವ್ರೆ ಅಂತ ನೋಟಿಸ್ ಬೋರ್ಡ್ ಇರಬೇಕು. ನಾನು ಮೀಟಿಂಗ್ ಮಾಡ್ತೀನಿ ನೆಕ್ಸ್ಟ್ ವೀಕ್ ಬರ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.